ಜಯನಗರ 9th ಬ್ಲಾಕಲ್ಲಿರುವಂಥ ವೇದ್ಯ ಕಫೆಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಪುಟ್ಟದಾದ ಈ ಹೋಟೆಲಲ್ಲಿ ಏನೇನು ಸಿಗತ್ತೆ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಇಲ್ಲಿ ನಿಮಗೆ ಪ್ರೈಸ್ ಬಂದು ತುಂಬಾ ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಎವ್ರಿ ವೀಕೆಂಡ್ ಅಂದರೆ ಸ್ಯಾಟರ್ಡೆ ಸಂಡೇ ನಿಮಗೆ ಒಂದು ದೋಸೆ ತಗೊಂಡ್ರೆ ಇನ್ನೊಂದು ದೋಸೆನ ಡಿಸೆಂಬರ್ 31 ತನಕ ಫ್ರೀಯಾಗಿ ಕೊಡ್ತಾರೆ. ಹಾಗೆ ಎವ್ರಿ ಡೇ ಒಂದು ಚಾಟ್ಸ್ ತಗೊಂಡ್ರೆ ಒಂದು ಚಾಟನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಡಿಸೆಂಬರ್ 31 ತನಕ. ಇವರು ಯಾವುದೇ ಥರದ ಫುಡ್ ಕಲರ್ ಆಗಲಿ MSG ಆಗಲಿ ಪಾಮ್ ಆಯಿಲ್ ಆಗಲಿ ಯೂಸ್ ಮಾಡಲ್ಲ. ಆರ್ಟಿಫಿಷಿಯಲ್ ಕಲರ್ ಕೂಡ ಯೂಸ್ ಮಾಡಲ್ಲ. ಹಾಗೆ ಇಲ್ಲಿ ಮಧ್ಯಾಹ್ನ ಮೀಲ್ಸ್ ಕೂಡ ಸಿಗತ್ತೆ. ಸೌತ್ ಇಂಡಿಯನ್ ಮೀಲು, ಹಾಗೆ ಚಪಾತಿ, ಪಲ್ಯ ಈ ಥರ ಕೂಡ ನಿಮಗಿಲ್ಲಿ ಸಿಗತ್ತೆ. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಬೆಂಗಳೂರಲ್ಲಿರುವವರು, ಅದರಲ್ಲೂ ಜಯನಗರ 9th ಬ್ಲಾಕಲ್ಲಿರುವವರು ವೇದ್ಯ ಕಫೆಗೆ ಹೋಗೋದನ್ನು ಮಿಸ್ ಮಾಡಬೇಡಿ. ಹಾಗೆ ಈ ಮೊದಲೇ ನೀವೇನಾದರೂ ಹೋಗಿದ್ದರೆ ಅಲ್ಲಿ ಸಿಗುವಂತಹ ಚಾಟ್ಸ್, ದೋಸೆ, ಮೀಲ್ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾವು ಬ್ಲಾಗರ್ಸ್ ಫ್ರೆಂಡ್ಸ್ ಎಲ್ಲ ಜೊತೆಲೇ ಹೋಗಿದ್ವಿ. ಅಂದಮೇಲೆ ಕೇಳಬೇಕೆ, ನಾವು ತಗೊಂಡಂತಹ ಫುಡ್ಡನ್ನು ಫೋಟೋ ತೆಗಿಯೋದು, ವಿಡಿಯೋ ಮಾಡ್ಕೊಳ್ಳೋದು ಇದೆಲ್ಲ ಆದಮೇಲೆ ನಾವು ತಿಂದ್ವಿ. ಆದರೂ ಕೂಡ ನಮಗೆ ತುಂಬಾ ಇಷ್ಟ ಆಯಿತು. ಹಾಗೆ ನೀವು ರಸ್ತೆ ಬದಿನಲ್ಲಿ ಗೋಲ್ಗಪ್ಪ ತಿಂದಿರ್ತೀರಲ್ವ, ಆದರೆ ಅದರಲ್ಲಿ ಎಷ್ಟೊಂದು ಧೂಳು ಎಲ್ಲ ಬಿದ್ದಿರುತ್ತೆ ಗೊತ್ತಿಲ್ಲ. ಆದರೆ ಇವರಿಲ್ಲಿ ನಿಮಗೆ ಒಳಗಡೆನೇ ಗೋಲ್ಗಪ್ಪನ ಕೊಡ್ತಾರೆ. ಹಾಗೆ ಇವರು ಪಾನಿಗೆ RO ವಾಟರ್ ಕೂಡ ಯೂಸ್ ಮಾಡ್ತಾರಂತೆ. ತುಂಬಾ ರುಚಿಯಾಗಿತ್ತು. ನಾನಂತೂ ಎಷ್ಟು ಗೋಲ್ಗಪ್ಪ ತಿಂದೆ ಅಂತ ನನಗೆ ಲೆಕ್ಕನೇ ಇಲ್ಲ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯಿತು. ಚಾಟ್ಸು, ದೋಸೆ, ಪಾನಿಪುರಿ ಎಲ್ಲ ತಿಂದ ನಂತರ ಕೊನೆಯಲ್ಲೊಂದು ತಣ್ಣಗಿರುವಂಥದ್ದು ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಐಸ್ ಕ್ರೀಮ್ ಕೂಡ ತಿಂದ್ವಿ. ಇದೇ ಥರ ಇನ್ನೊಂದು ಹೊಸ ಜಾಗದ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಇಲ್ಲೊಬ್ಬ ಪುಟ್ಟ ಹುಡುಗ ಐಸ್ ಕ್ರೀಮನ್ನು ತಿಂತ ಎಂಜಾಯ್ ಮಾಡ್ತಿದ್ದ. ಅವನನ್ನು ಕೂಡ ನಾನೊಂದು ಸ್ವಲ್ಪ ಮಾತಾಡಿಸಿದೆ. ಪುಟಾಣಿ, ಜಾಸ್ತಿ ಮಾತಾಡಿಲ್ಲ, ಆದರೂ ತುಂಬಾ ಕ್ಯೂಟಾಗಿದ್ದ. ಹೆಂಗಿದೆ ಪುಟ್ಟ ಐಸ್ ಕ್ರೀಮಾ? ನಂಗೆ ಕೊಡ್ತೀಯಾ? ಇದೇ ಥರ ವಿಡಿಯೋನ ನೋಡಿ ಪ್ರೋತ್ಸಾಹಿಸ್ತಾ ಇರಿ. ಥ್ಯಾಂಕ್ ಯು.